ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇದೇ ವರ್ಷ ಬಿಡುಗಡೆಯಾಗಿರುವ ಚಲ್ ಕಪಟ್ ಎಂಬ ಹಿಂದಿ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಈ ಸೀರೀಸ್ ನ ಕಾನ್ಸೆಪ್ಟ್ ಏನಂದ್ರೆ, ಒಂದು ಶ್ರೀಮಂತ ಮನೆತನಕ್ಕೆ ಸೇರಿದ ಅಲಿಶಾ ಎಂಬ ಒಬ್ಬಳು ಹುಡುಗಿಯ ಮದುವೆ ಫಿಕ್ಸ್ ಆಗಿರುತ್ತೆ. ಸೊ ಅಲಿಶಾಳ ಮದುವೆಗೆ ಆಕೆಯ ರಿಲೇಟಿವ್ಸ್ ಗಳು ಹಾಗೂ ಹಲವಾರು ಜನ ಫ್ರೆಂಡ್ಸ್ ಗಳು ಬಂದಿರ್ತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಆ ಮದುವೆಗೆ ಬಂದಿದ್ದ ಶಾಲು ಎಂಬ ಒಬ್ಬಳು ಹುಡುಗಿ ತುಂಬಾನೇ ನಿಗೂಢವಾಗಿ ಸತ್ತೋಗಿರ್ತಾಳೆ. ಮೊದಲಿಗೆ ಇದೊಂದು ಆತ್ಮಹತ್ಯೆ ಇರಬೇಕು ಅಂತ ಎಲ್ಲರೂ ಅಂದುಕೊಂಡಿರ್ತಾರೆ. ಆದ್ರೆ ಚಿತ್ರದ ಹೀರೋಯಿನ್ ಆಗಿರುವ ಪೊಲೀಸ್ ಆಫೀಸರ್ ದೇವಿಕಾ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಮದುವೆಗೆ ಬಂದಿದ್ದ ಶಾಲುಳದ್ದು ಕೊಲೆನಾ ಅಥವಾ ಆತ್ಮಹತ್ಯೆನಾ? ಪೊಲೀಸ್ ಆಫೀಸರ್ ದೇವಿಕಾ ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತಾ? ಹಾಗೂ ಇನ್ವೆಸ್ಟಿಗೇಷನ್ ನಡೀತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಬುರನ್ಪುರ್ ಎಂಬ ಊರಿನ ಪೊಲೀಸ್ ಸ್ಟೇಷನ್ಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿರುವ ಚಿತ್ರದ ಹೀರೋಯಿನ್ ಪೊಲೀಸ್ ಆಫೀಸರ್ ದೇವಿಕಾಳನ್ನ ನೋಡ್ತೀವಿ. ದೇವಿಕಾ ತನ್ನ ತಾಯಿಗೆ ಕಾಲ್ ಮಾಡಿ ನಾನು ಸೇಫ್ ಆಗಿ ಬಂದು ರೀಚ್ ಆದೆ ಅಂತ ಇನ್ಫಾರ್ಮ್ ಮಾಡಿ ಪೊಲೀಸ್ ಸ್ಟೇಷನ್ ನ ಒಳಗಡೆ ಬರ್ತಾಳೆ. ಈಕೆ ಡ್ಯೂಟಿ ಹ್ಯಾಂಡ್ ಓವರ್ ತೆಗೆದುಕೊಳ್ತಿರುವಾಗ್ಲೇ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಒಂದು ಬಂಗಲೆಯ ಅಡ್ರೆಸ್ ಹೇಳಿ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ತಾನೆ. ತಕ್ಷಣವೇ ದೇವಿಕಾ ತನ್ನ ಟೀಮ್ ಅನ್ನ ಕರೆದುಕೊಂಡು ಆ ವ್ಯಕ್ತಿ ಹೇಳಿದ್ದ ಬಂಗಲೆಯ ಅಡ್ರೆಸ್ಗೆ ಹೋಗ್ತಾಳೆ. ಸ್ನೇಹಿತರೆ, ವಿಷಯವೇನೆಂದ್ರೆ, ಮೊದಲೇ ಹೇಳಿದ ಹಾಗೆ ಅಲಿಶಾ ಎಂಬ ಒಬ್ಬಳು ಶ್ರೀಮಂತ ಮನೆಯ ಹುಡುಗಿಯ ಮದುವೆಯನ್ನ ಈ ಬಂಗಲೆಯಲ್ಲಿ ಮಾಡಬೇಕು ಅಂತ ಬುಕ್ ಮಾಡಿರ್ತಾರೆ. ಆದ್ರೆ ಮದುವೆಗೆ ಬಂದಿದ್ದ ಅಲಿಶಾಳ ಫ್ರೆಂಡ್ ಶಾಲು ನಿಗೂಢವಾಗಿ ಹಿಂದಿನ ದಿನ ರಾತ್ರಿ ಸತ್ತು ಹೋಗಿರ್ತಾಳೆ. ದೇವಿಕಾ ತಕ್ಷಣ ಹೋಗಿ ಚೆಕ್ ಮಾಡಿದಾಗ ಶಾಲುಳ ಡೆಡ್ ಬಾಡಿ ಬಂಗಲೆಯ ಮುಂದೆ ಇದ್ದ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಿದ್ದಿರುತ್ತೆ. ಈ ಕಡೆ ಪೊಲೀಸರು ಶಾಲುಳ ಡೆಡ್ ಬಾಡಿಯನ್ನ ಚೆಕ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಶಾಲುಳ ಮೊಬೈಲ್ ಅನ್ನ ಒಬ್ಬ ವ್ಯಕ್ತಿ ಎತ್ತಿಕೊಳ್ತಿರೋದನ್ನ ನೋಡ್ತೀವಿ. ಈಗ ಅಲಿಶಾಳ ಫ್ಯಾಮಿಲಿಯ ಬಗ್ಗೆ ತೋರಿಸಲಾಗುತ್ತೆ. ಸ್ನೇಹಿತರೆ, ಅಲಿಶಾಗೆ ತಂದೆ ಇರೋದಿಲ್ಲ. ಇವಳ ತಾಯಿನೇ ಈಕೆಯನ್ನ ಬೆಳೆಸಿರ್ತಾಳೆ. ಅಲಿಶಾಳ ತಂದೆ ತೀರಿ ಹೋದ ನಂತರ ಅಲಿಶಾಳ ತಾಯಿ ಅವರ ಬಿಸ್ನೆಸ್ ಅನ್ನ ಟೇಕಪ್ ಮಾಡಿ ಅಲಿಶಾಳನ್ನ ಸುಖವಾಗಿ ಬೆಳೆಸಿರ್ತಾಳೆ. ಇನ್ನು ಅಲಿಶಾಗೆ ವಿಕ್ರಮ್ ಎಂಬ ಒಬ್ಬ ಪೊಲಿಟಿಷಿಯನ್ ಕಸಿನ್ ಇರ್ತಾನೆ. ಇವರ ಮನೆಯಲ್ಲಿ ಏನೇ ಫಂಕ್ಷನ್ ಆದ್ರೂ ಅವನೇ ಮುಂದೆ ನಿಂತು ಎಲ್ಲವನ್ನ ನೋಡಿಕೊಳ್ತಿರ್ತಾನೆ. ವಿಕ್ರಮ್ಗೆ ಈಗಾಗಲೇ ಮದುವೆ ಆಗಿದ್ದು ಅವನ ಹೆಂಡತಿ ಹೆಸರು ಮಾಯಾ ಅಂತ. ಇನ್ನು ಈ ಮದುವೆಗೆ ಅಲಿಶಾಳ ಕ್ಲೋಸ್ ಫ್ರೆಂಡ್ ಆಗಿದ್ದ ಐರಾ ಕೂಡ ಬಂದಿರ್ತಾಳೆ. ಇನ್ನು ಸತ್ತಿರುವ ಶಾಲುಳ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗೋದೇನಂದ್ರೆ, ಆಕೆ ಒಬ್ಬಳು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ತಾಳೆ. ಅಂದ್ರೆ ಮದುವೆಗೆ ಬಂದ ದಿನದಿಂದಲೇ ಪ್ರತಿಯೊಂದನ್ನು ಕೂಡ ವಿಡಿಯೋ ಶೂಟ್ ಮಾಡಿ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲಿ ಪೋಸ್ಟ್ ಮಾಡ್ತಿರ್ತಾಳೆ. ಆದ್ರೆ ಹಿಂದಿನ ದಿನ ಬೆಳಿಗ್ಗೆ ಏನಾಗಿರುತ್ತೆ ಅಂದ್ರೆ, ಶಾಲುಗೆ ಇದ್ದಕ್ಕಿದ್ದ ಹಾಗೆ ವಾಮಿಟ್ ಫೀಲ್ ಆಗಿ ತಕ್ಷಣ ವಾಶ್ರೂಮ್ಗೆ ಓಡಿ ಹೋಗ್ತಾಳೆ. ಆಕೆ ಆ ಕಡೆ ಹೋಗ್ತಿದ್ದ ಹಾಗೆ ಅಲ್ಲೇ ಇದ್ದ ಐರಾ ಈಕೆ ತುಂಬಾನೇ ಸೆಲ್ಫಿಶ್, ಈಕೆಯನ್ನ ನಂಬೇಡ ಅಂತ ಮಾಯಾಗೆ ಹೇಳ್ತಿರ್ತಾಳೆ. ಆದ್ರೆ ಅಷ್ಟರಲ್ಲೇ ವಾಪಸ್ ಬಂದ ಶಾಲು ಈ ರೀತಿಯಾಕೆ ನನ್ನ ಬಗ್ಗೆ ಹೇಳ್ತಿದ್ಯಾ ಅಂತ ಆಕೆ ಜೊತೆ ಜಗಳ ಮಾಡಿರ್ತಾಳೆ. ಅಷ್ಟಕ್ಕೂ ಇವರಿಬ್ಬರ ಮಧ್ಯ ಏನಾಗಿತ್ತು ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಇದಾಗಿ ಸ್ವಲ್ಪ ಸಮಯದ ನಂತರ ಮದುವೆ ಗಂಡು ಜಯಂತ್ ತನ್ನ ಫ್ಯಾಮಿಲಿ ಸಮೇತ ಅಲ್ಲಿಗೆ ಬರ್ತಾನೆ. ಅಲಿಶಾಳ ಮನೆಯವರು ಗಂಡಿನ ಕಡೆಯವರನ್ನ ತುಂಬಾನೇ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ದೇವಿಕಾ ಎನ್ಕ್ವೈರಿ ಮಾಡ್ತಿರುವಾಗ ಮತ್ತೊಂದು ಕಡೆ ಶೋಭನ್ ಎಂಬ ಒಬ್ಬ ವ್ಯಕ್ತಿ ತನ್ನ ಕೈಗೆ ಅಂಟಿದ್ದ ರಕ್ತವನ್ನ ಕ್ಲೀನ್ ಮಾಡಿಕೊಳ್ತಿರ್ತಾನೆ. ಈ ಕಡೆ ದೇವಿಕಾ ಎನ್ಕ್ವೈರಿ ಮಾಡ್ತಾ ಬಂಗಲೆಯನ್ನ ನೋಡ್ತಿದ್ದಾಗ ಅಲ್ಲಿ ರೋಹನ್ ಎಂಬ ಒಬ್ಬ ವ್ಯಕ್ತಿ ಕಣ್ಣಿಗೆ ಬೀಳ್ತಾನೆ. ಈತ ಯಾರು ಅಂತ ವಿಚಾರಿಸಿದಾಗ ರಿವೀಲ್ ಆಗುವ ಒಂದು ಆಶ್ಚರ್ಯಕರ ವಿಷಯವೇನೆಂದ್ರೆ, ಈತ ಅಲಿಶಾಳ ಎಕ್ಸ್ ಬಾಯ್ ಫ್ರೆಂಡ್. ಏನು, ಅಲಿಶಾಳ ಎಕ್ಸ್ ಬಾಯ್ ಫ್ರೆಂಡ್ ಆಕೆಯ ಮದುವೆಗೆನೆ ಬಂದಿದ್ದಾನ ಅಂತ ದೇವಿಕಾಗೂ ಶಾಕ್ ಆಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ, ಅಲಿಶಾ ಕಳೆದ 2 ವರ್ಷಗಳಿಂದ ಈ ರೋಹನ್ ಅನ್ನ ತುಂಬಾನೇ ಪ್ರೀತಿ ಮಾಡಿರ್ತಾಳೆ. ಆದ್ರೆ ಈ ರೋಹನ್ ಒಬ್ಬ ವಿಚಿತ್ರ ಕ್ಯಾರೆಕ್ಟರ್ ನ ಹುಡುಗನಾಗಿದ್ದು ತುಂಬಾನೇ ಶಾರ್ಟ್ ಟೆಂಪರ್ ಆಗಿರ್ತಾನೆ. ಸಣ್ಣ ಪುಟ್ಟ ವಿಷಯಕ್ಕೂ ಆಕೆ ಜೊತೆ ಜಗಳ ಮಾಡಿ ಎಷ್ಟೋ ಸಾರಿ ಆಕೆಗೆ ಹೊಡೆದಿರ್ತಾನೆ. ಇದರಿಂದ ಬೇಸತ್ತಿದ್ದ ಅಲಿಶಾ 4 ವಾರಗಳ ಹಿಂದೆ ತಾನೆ ಇವನ ಜೊತೆ ಬ್ರೇಕಪ್ ಮಾಡ್ಕೊಂಡು ಜಯನ್ ಜೊತೆ ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿರ್ತಾಳೆ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಡ ಅಂತ ಹೇಳಿದ್ರು ಕೂಡ ಈತ ಹಿಂದಿನ ದಿನ ಬಂದಿರ್ತಾನೆ. ಈಗ ಐರಾ ದೇವಿಕಾಳನ್ನ ಪಕ್ಕಕ್ಕೆ ಕರೆದುಕೊಂಡು ಬಂದು, ಮೇಡಮ್, ನಾನು ತಕ್ಷಣ ಮನೆಗೆ ವಾಪಸ್ ಹೋಗ್ಬೇಕು. ನನ್ನ ಚಿಕ್ಕ ಮಗುವಿನ ಹೆಲ್ತ್ ಕಂಡೀಷನ್ ಸರಿ ಇಲ್ಲ, ಆದಷ್ಟು ಬೇಗ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ಗಳು ಹೇಳಿದ್ದಾರೆ. ಆದ್ರೆ ದೇವಿಕಾ ಮಾತ್ರ ಇಲ್ಲ, ಇಲ್ಲಿರುವ ಯಾರು ಕೂಡ ನಾವು ಹೇಳೋವರೆಗೂ ಇಲ್ಲಿಂದ ಹೋಗೋ ಹಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾಳೆ. ಅದೇ ಸಮಯಕ್ಕೆ ಈ ಹಿಂದೆ ನಾವು ನೋಡಿದ್ದ ಆ ಶೋಭನ್ ಹೊರಗಡೆ ಬರ್ತಿರ್ತಾನೆ. ಯಾರ್ ನೀನು, ಇಲ್ಲೇನ್ ಮಾಡ್ತಿದ್ಯಾ ಅಂತ ವಿಚಾರಿಸಿದಾಗ, ಮೇಡಮ್, ನಾನು ಶಾಲುಳ ಪರ್ಸನಲ್ ಅಸಿಸ್ಟೆಂಟ್ ಅಂತ ಪರಿಚಯ ಮಾಡಿಕೊಳ್ತಾನೆ. ನಂತರ ಶಾಲು ಸ್ಟೇ ಆಗಿದ್ದ ಆಕೆ ರೂಮ್ಗೆ ಹೋಗಿ ಏನಾದ್ರೂ ಎವಿಡೆನ್ಸ್ ಗಳು ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ. ಎಷ್ಟೇ ಹುಡುಕಿದ್ರು ಕೂಡ ಶಾಲುಳ ಮೊಬೈಲ್ ಮಾತ್ರ ಇವರಿಗೆ ಸಿಗೋದೇ ಇಲ್ಲ. ಶಾಲು ಪೋಸ್ಟ್ ಮಾಡಿದ್ದ ಆಕೆ ಕೊನೆಯ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಚೆಕ್ ಮಾಡ್ತಾಳೆ. ಅದರಲ್ಲಿ ಶಾಲು ಬೇಜಾರಾಗಿ ಯಾರನ್ನ ಕೂಡ ನಂಬೇಡಿ ಅಂತ ಹೇಳ್ತಿರುವಾಗ್ಲೇ ಆ ವಿಡಿಯೋ ಕಟ್ ಆಗಿರುತ್ತೆ. ಆ ವಿಡಿಯೋ ನೋಡಿದ
ಸಬ್ ಇನ್ಸ್ಪೆಕ್ಟರ್, ಮೇಡಮ್ ಇದನ್ನ ನೋಡಿದ್ರೆ ಆಕೆ ಯಾವುದೋ ವಿಷಯಕ್ಕೆ ಬೇಜಾರಾಗಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು, ಆದ್ರೆ ದೇವಿಕಾ ಮಾತ್ರ ಇಲ್ಲ, ಇದರ ಹಿಂದೆ ಬೇರೆ ಏನೋ ಅಡಗಿದೆ. ಈಗಲೇ ಇದು ಆತ್ಮಹತ್ಯೆನ ಕೊಲೆನ ಅಂತ ಡಿಸೈಡ್ ಮಾಡೋದು ಬೇಡ, ಎಲ್ಲ ಕಡೆಯಿಂದ ಎನ್ಕ್ವೈರಿ ಮಾಡೋಣ ಅಂತ ಹೇಳ್ತಾಳೆ. ಕೆಳಗಡೆ ರೋಹನ್ ಯಾರಿಗೂ ಗೊತ್ತಾಗದ ಹಾಗೆ ಅಲಿಶಾಳ ಜೊತೆ ಮಾತನಾಡೋದಕ್ಕೆ ಅಂತ ಬರ್ತಾನೆ. ಅಲಿಶಾ ಕೋಪದಲ್ಲಿ ನಿನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡು ಇನ್ಮೇಲೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಡ ಅಂತ ಹೇಳಿದ್ರು ಕೂಡ ಇಲ್ಲಿಗೆ ಬಂದಿದ್ಯಲ್ಲ ಅಂತ ಬೈತಾಳೆ. ರೋಹನ್ ಎಮೋಷನಲ್ ಆಗಿ ನಿನ್ನನ್ನ ಬಿಟ್ಟು ನನ್ನ ಕೈಲಿ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ, ಕೊನೆ ಬಾರಿಗೆ ನಿನ್ನ ಜೊತೆ ಮಾತಾಡಿ ಈ ಮದುವೆಯನ್ನ ಸ್ಟಾಪ್ ಮಾಡ್ಸೋಣ ಅಂತಾನೆ ಬಂದಿದ್ದು ಅಂತ ಹೇಳ್ತಾನೆ. ಹಾಗಾದ್ರೆ ನೀನೇ ಶಾಲೋಳನ್ನ ಕೊಲೆ ಮಾಡಿದ್ದ ಅಂತ ಕೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ 1 ವರ್ಷದ ಹಿಂದಿನ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಅಲಿಶಾ ಹಾಗೂ ರೋಹನ್ ಲವ್ ಮಾಡ್ತಿದ್ದಾಗ ಸಣ್ಣ ಪುಟ್ಟ ವಿಷಯಕ್ಕೂ ಈತ ಆಕೆ ಮೇಲೆ ಅನುಮಾನ ಪಟ್ಟು ಜಗಳ ಮಾಡ್ತಿರ್ತಾನೆ. ಮೊದಲೇ ಶಾರ್ಟ್ ಟೆಂಪರ್ ಆಗಿದ್ದ ಈ ರೋಹನ್ ಸಣ್ಣ ಪುಟ್ಟ ವಿಷಯಕ್ಕೂ ಅಲಿಶಾಳ ಮೇಲೆ ಆಗಾಗ ಕೈ ಎತ್ತಿರ್ತಾನೆ. ಹೀಗೆ ಇವರಿಬ್ಬರು ಜಗಳವಾಡ್ತಿರುವಾಗ ಹಲವಾರು ಬಾರಿ ಶಾಲು ಅಡ್ಡ ಬಂದು ಅಲಿಶಾಳನ್ನ ಕಾಪಾಡಿರ್ತಾಳೆ. ಹೀಗೆ ಜಗಳ ಬಿಡಿಸೋದಕ್ಕೆ ಅಂತ ಹೋಗಿ ಇಬ್ಬರ ಮಧ್ಯ ಜಗಳ ಶುರುವಾಗಿ ರೋಹನ್ ಶಾಲುಳ ಕತ್ತನ್ನ ಕೂಡ ಹಿಸ್ಕೋದಕ್ಕೆ ಟ್ರೈ ಮಾಡಿರ್ತಾನೆ. ಸೊ ಅದನ್ನ ಕಣ್ಣಾರೆ ನೋಡಿದ ಅಲಿಶಾ, ಹಾಗಾದ್ರೆ ನೀನೆ ಶಾಲುಳನ್ನ ಕೊಲೆ ಮಾಡಿದ್ದ ಅಂತ ಕೇಳ್ತಾಳೆ. ಶಾಕ್ ಆದ ರೋಹನ್, ಅಲಿಶಾ ಆಕೆ ಮೇಲೆ ನನಗೆ ಕೋಪ ಇದ್ದಿದ್ದೇನೋ ನಿಜಾನೇ, ಆದ್ರೆ ನಾನು ಇಲ್ಲಿಗೆ ಬಂದಿರೋದು ನಿನ್ನನ್ನ ಕರೆದುಕೊಂಡು ಹೋಗೋದಕ್ಕೆ ಹೊರತು ಆಕೆಯನ್ನ ಕೊಲೆ ಮಾಡೋದಕ್ಕಲ್ಲ ಅಂತ ಮತ್ತೆ ಹೇಳ್ತಾನೆ. ಹೀಗೆ ಇವರಿಬ್ಬರು ರೂಮ್ ನಲ್ಲಿ ಮಾತನಾಡ್ತಿರುವಾಗ ಅಲ್ಲಿಗೆ ಮದುವೆ ಗಂಡು ಜಯನ್ ಬಂದು ಬಿಡ್ತಾನೆ. ಕೋಪದಲ್ಲಿ ರೋಹನ್ಗೆ ಸರಿಯಾಗಿ ಬೈದು ಇಲ್ಲಿಂದ ಹೊರಟು ಹೋಗುವಂತ ಹೊರಗಡೆ ಕಳುಹಿಸಿ ಬಿಡ್ತಾನೆ. ಸ್ನೇಹಿತರೆ, ಇಲ್ಲಿ ಜಯನ್ ಅಲಿಶಾ ರೋಹನ್ ಎಂಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ಲು ಅಂತ ಗೊತ್ತಾದ ಮೇಲೂ ಕೂಡ ಆಕೆಯನ್ನ ಮದುವೆ ಆಗೋದಕ್ಕೆ ರೆಡಿ ಇರ್ತಾನೆ. ಈಗ ದೇವಿಕಾ ಹೇಳೋವರೆಗೂ ಆ ಮದುವೆಗೆ ಬಂದಿದ್ದ ಯಾರು ಕೂಡ ಆ ಬಂಗಲೆಯಿಂದ ಹೊರಗಡೆ ಬರೋ ಹಾಗಿರೋದಿಲ್ಲ. ಚಿತ್ರದ ಶುರುವಿನಲ್ಲಿ ಪೊಲೀಸರು ಹುಡುಕ್ತಿರುವ ಶಾಲುಳ ಮೊಬೈಲ್ ಅನ್ನ ಒಬ್ಬ ಹುಡುಗ ಎತ್ತಿಕೊಂಡಿದ್ದ ಅಲ್ವಾ. ಈಗ ರಿವೀಲ್ ಆಗುವ ವಿಷಯವೇನೆಂದ್ರೆ ಆ ಫೋನ್ ಅನ್ನ ಎತ್ತಿಕೊಂಡಿದ್ದು ಬೇರೆ ಯಾರು ಅಲ್ಲ, ಅದು ರೋಹನ್ನೇ. ಆ ದಿನ ರಾತ್ರಿ ತನ್ನ ಫ್ರೆಂಡ್ ಶಾಲುಳ ಮೊಬೈಲ್ ಅನ್ನ ರೋಹನ್ ಯೂಸ್ ಮಾಡ್ತಿರೋದನ್ನ ಅಲಿಶಾ ನೋಡಿಬಿಡ್ತಾಳೆ. ಶಾಕ್ ಆದ ಅಲಿಶಾ, ಶಾಲುಳ ಮೊಬೈಲ್ ನಿನ್ನ ಬಳಿ ಹೇಗೆ ಬಂತು ಅಂತ ಕೇಳ್ತಾಳೆ. ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಈತ ಕೆಲವು ದಿನಗಳ ಹಿಂದೆ ಅಲಿಶಾಳ ವಿಷಯಕ್ಕೇನೆ ಶಾಲು ಜೊತೆ ಜಗಳ ಮಾಡಿ ಆಕೆಗೆ ವಾಟ್ಸ್ಆಪ್ ನಲ್ಲಿ ಥ್ರೆಟನ್ ಮಾಡಿರ್ತಾನೆ. ಈಗ ಪೊಲೀಸರೇನಾದ್ರೂ ಆ ಚಾಟ್ ಅನ್ನ ನೋಡಿದ್ರೆ ಖಂಡಿತ ನನ್ನ ಮೇಲೇನೆ ಅನುಮಾನ ಪಟ್ಟು ನನ್ನನ್ನ ಅರೆಸ್ಟ್ ಮಾಡ್ತಾರೆ. ಹಾಗಾಗ್ಬಾರ್ದು ಅಂತಾನೆ ಸ್ವಿಮ್ಮಿಂಗ್ ಪೂಲ್ ಬಳಿ ಬಿದ್ದಿದ್ದ ಆಕೆ ಫೋನ್ ಅನ್ನ ತೆಗೆದುಕೊಂಡು ಚಾಟ್ ಅನ್ನ ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಈ ಕಡೆ ದೇವಿಕಾ ಶಾಲುಳ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳನ್ನ ಚೆಕ್ ಮಾಡ್ತಿದ್ದಾಗ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾಳೆ. ಅದೇನಂದ್ರೆ ಅಲಿಶಾಳನ್ನ ಮದುವೆ ಆಗ್ತಿರುವ ಅಜಯನ್ ಕೂಡ ಶಾಲುಳನ್ನ ಫಾಲೋ ಮಾಡಿ ಆಕೆ ಜೊತೆ ಚಾಟ್ ಮಾಡಿದ್ದ ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ದೇವಿಕಾ ರೆಡಿ ಆಗ್ತಿದ್ದಾಗ ತನ್ನ ಸೊಂಟದ ಮೇಲೆ ಹಾಕಿರುವ ಸಿಗರೆಟ್ ಸುಟ್ಟಿರುವ ಗಾಯವನ್ನ ನೋಡಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾಳೆ. ಆದ್ರೆ ಅಸಲಿಗೆ ದೇವಿಕಾಳ ಜೀವನದಲ್ಲಿ ನಡೆದದ್ದೇನೋ ಅಂತ ಒಂದು ಶಾಕಿಂಗ್ ಟ್ವಿಸ್ಟ್ ನ ಜೊತೆ ಕ್ಲೈಮ್ಯಾಕ್ಸ್ ನಲ್ಲಿ ತೋರಿಸಲಾಗುತ್ತೆ. ನಂತರ ಸ್ಟೇಷನ್ಗೆ ಹೋಗಿ ಶಾಲುಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನೋಡ್ತಿದ್ದ ಹಾಗೆ ದೇವಿಕಾಗೆ ಒಂದೇ ಸಾರಿ ಶಾಕ್ ಆಗುತ್ತೆ. ಯಾಕಂದ್ರೆ ಶಾಲು ಸಾಯುವಾಗ ಪ್ರೆಗ್ನೆಂಟ್ ಆಗಿದ್ಲು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಮೆನ್ಷನ್ ಆಗಿರುತ್ತೆ. ಮತ್ತೊಂದು ಕಡೆ ಶಾಲುಳ ಅಸಿಸ್ಟೆಂಟ್ ಆಗಿರುವ ಆ ಶೋಭನ್ ಯಾರಿಗೂ ಗೊತ್ತಾಗದ ಹಾಗೆ ಬಂಗಲೆಯಿಂದ ಎಸ್ಕೇಪ್ ಆಗ್ತಿರೋದನ್ನ ನೋಡ್ತೀವಿ. ದೇವಿಕಾ ತಕ್ಷಣ ಆ ಬಂಗಲೆಗೆ ಬಂದು ಒಬ್ಬೊಬ್ಬರನ್ನೇ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮೊದಲಿಗೆ ಐರಾಳನ್ನ ಎನ್ಕ್ವೈರಿ ಮಾಡ್ತಾಗ ಆಕೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ಮೇಡಮ್, ಶಾಲು ನೀವೆಲ್ಲ ಅಂದುಕೊಂಡಷ್ಟು ಒಳ್ಳೆ ಹುಡುಗಿಯಲ್ಲ, ಆಕೆ ಸಾಯೋದಕ್ಕೂ ಮುಂಚೆ ಪ್ರೆಗ್ನೆಂಟ್ ಆಗಿರೋದ್ರಲ್ಲಿ ನನಗೆ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾಳೆ. ಈಗ ದೇವಿಕಾ ಆಕೆ ಸಾಯೋದಕ್ಕೂ ಮುಂಚೆ ಪ್ರೆಗ್ನೆಂಟ್ ಆಗಿದ್ಲು ಅಂತ ಗೊತ್ತಾಗಿತ್ತಲ್ವಾ. ಸೊ ಆ ಬಂಗಲೆಯಲ್ಲಿರುವ ಎಲ್ಲ ಗಂಡಸರ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ತಾಳೆ. ಆ ಮೂಲಕ ಇಲ್ಲಿರುವ ಯಾರಾದ್ರೂ ಶಾಲುಳ ಪ್ರೆಗ್ನೆನ್ಸಿಗೆ ಕಾರಣರಾಗಿದ್ರ ಅಂತ ಪತ್ತೆ ಮಾಡೋದಕ್ಕೆ ಆ ರೀತಿ ಮಾಡಿರ್ತಾಳೆ. ನಂತರ ಜಯನನ್ನ ಕರೆದು ಎನ್ಕ್ವೈರಿ ಮಾಡಿದಾಗ ಆತ ಹೇಳೋದೇನಂದ್ರೆ, ಮೇಡಮ್ ಅಲಿಶಾಳ ಮುಖಾಂತರವೇ ಶಾಲು ಕೂಡ ನನಗೆ ಪರಿಚಯ ಆಗಿತ್ತು. ನಂತರ ಇಬ್ಬರು ಫ್ರೆಂಡ್ಸ್ ಆಗಿ ಇನ್ಸ್ಟಾಗ್ರಾಮ್ ನಲ್ಲಿ ಚಾಟ್ ಮಾಡಿದ್ವಿ ಅಂತ ಹೇಳ್ತಾನೆ. ಈಗ ಅಲ್ಲಿ ಕೆಲಸ ಮಾಡ್ತಿದ್ದವರನ್ನ ಎನ್ಕ್ವೈರಿ ಮಾಡಿದಾಗ ಶಾಲು ಸಾಯೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಐರಾಳ ಜೊತೆ ಯಾವುದೋ ಕಾರಣಕ್ಕೆ ಜಗಳ ಮಾಡಿದ್ಲು ಅಂತ ಗೊತ್ತಾಗುತ್ತೆ. ಅವರಿಬ್ಬರ ಮಧ್ಯ ಜಗಳವಾದಾಗ ಮಾಯಾ ಕೂಡ ಅಲ್ಲೇ ಇದ್ಲು ಅಂತ ಗೊತ್ತಾಗುತ್ತೆ. ಜಗಳಾಗಿ ಶಾಲು ಬೇಜಾರಾಗಿ ಅಲ್ಲಿಂದ ಹೋಗ್ತಿರುವಾಗ ಅವಳ ಅಸಿಸ್ಟೆಂಟ್ ಶೋಭನ್ ಅವಳ ಬಳಿ ಬಂದು ಏನನ್ನೋ ಮಾತನಾಡಿರ್ತಾನೆ. ತಕ್ಷಣ ಶೋಭನ್ ಅನ್ನ ಎನ್ಕ್ವೈರಿ ಮಾಡೋದಕ್ಕೆ ಅವನನ್ನ ಹುಡುಕಿದ್ರೆ ಆತ ಆಗಲೇ ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣ ಆ ಶೋಭನ್ ಎಲ್ಲೇ ಇದ್ರು ಅರೆಸ್ಟ್ ಮಾಡಿ ಅಂತ ಪೊಲೀಸರಿಗೆ ಹೇಳ್ತಾಳೆ. ನಂತರ ರೋಹನ್ ಅನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಅವನನ್ನ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ. ಸ್ವಲ್ಪ ಸಮಯದ ನಂತರ ಎಸ್ಕೇಪ್ ಆಗಿದ್ದ ಶೋಭನ್ ಅನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಬರ್ತಾರೆ. ಮೊದಲಿಗೆ ರೋಹನ್ ಅನ್ನ ಯಾಕೆ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ ಅಂದ್ರೆ ಶಾಲುಳ ಮೊಬೈಲ್ ಚೆಕ್ ಮಾಡಿದಾಗ ಅವನ ಬೆಡ್ ರೂಮ್ ನಲ್ಲಿ ಸಿಕ್ಕಿರುತ್ತೆ. ಈಗ
ದೇವಿಕಾ ಏನ್ ಗೆಸ್ ಮಾಡಿರ್ತಾಳೆ ಅಂದ್ರೆ ನೀನು ವಾಪಸ್ ಅಲಿಶಾಳ ಜೊತೆ ಪ್ಯಾಚಪ್ ಮಾಡಿಕೊಳ್ಳೋದಕ್ಕೆ ಅಡ್ಡಿಯಾಗಿದ್ದು ಆ ಶಾಲು ಮಾತ್ರನೇ. ಸೊ ನೀನೆ ಪ್ಲಾನ್ ಮಾಡಿ ಅಲಿಶಾಳ ಮದುವೆಯಲ್ಲೇ ಶಾಲುಳನ್ನ ಕೊಲೆ ಮಾಡಿ ಯಾರಿಗೂ ಅನುಮಾನ ಬಾರದ ಹಾಗೆ ನಾಟಕ ಮಾಡ್ತಿದ್ಯಾ ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ರೋಹನ್, ಮೇಡಮ್ ಶಾಲುಳ ಮೇಲೆ ನನಗೆ ಕೋಪ ಇದ್ದಿದ್ದು ನಿಜಾನೇ, ಆದ್ರೆ ಆಕೆಯನ್ನ ಕೊಲೆ ಮಾಡುವಷ್ಟು ನನಗೆ ಧೈರ್ಯ ಇಲ್ಲ ಅಂತ ಪದೇ ಪದೇ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ದೇವಿಕಾಗೂ ಕೂಡ ಈತ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ನಂತರ ಶೋಭನ್ ಬಳಿ ಬಂದು ಅವನನ್ನ ಎನ್ಕ್ವೈರಿ ಮಾಡ್ತಿದ್ದಾಗ ಅವನ ಕೈಗೆ ಗಾಯ ಆಗಿ ರಕ್ತ ಸುರಿದಿರೋದು ಕಾಣಿಸುತ್ತೆ. ಅದನ್ನ ನೋಡಿ ಅನುಮಾನ ಬಂದು ಅವನಿಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡಿದಾಗ ಆತ ಹೇಳೋದನಂದ್ರೆ, ಮೇಡಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದ ಶಾಲುಳನ್ನ ನಾನು ತುಂಬಾನೇ ಪ್ರೀತಿ ಮಾಡ್ತಿದ್ದೆ. ಅದೇ ಕಾರಣಕ್ಕೆ ಆಕೆಗೆ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೂ ಸೇರಿಕೊಂಡೆ. ಆಕೆ ಕೊಲೆಯಾದ ದಿನ ಹೇಗಾದ್ರೂ ಮಾಡಿ ನನ್ನ ಪ್ರೀತಿಯನ್ನ ಹೇಳಿಕೊಳ್ಬೇಕು ಅಂತ ಒಂದು ಲವ್ ಲೆಟರ್ ಅನ್ನ ಬರೆದಿದ್ದೆ. ಧೈರ್ಯ ಮಾಡಿ ಆ ಲೆಟರ್ ಅನ್ನ ಕೂಡ ತೆಗೆದುಕೊಂಡು ಹೋಗಿ ಕೊಟ್ಟೆ. ಆದ್ರೆ ಶಾಲು ನೋಡಿದ್ರೆ ತುಂಬಾನೇ ಕೋಪದಲ್ಲಿ, ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಯಾವತ್ತೂ ಕೂಡ ಅಂದುಕೊಂಡಿರ್ಲಿಲ್ಲ. ಇನ್ ಮುಂದೆ ನೀನು ನನ್ನ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು ಬೇಡ, ಇಲ್ಲಿಂದ ಹೊರಟು ಹೋಗು ಅಂತ ಬೈದು ಬಿಟ್ಲು. ಅದೇ ಬೇಜಾರಲ್ಲಿ ಕೈಯಲ್ಲಿದ್ದ ಗ್ಲಾಸ್ ಅನ್ನ ಜೋರಾಗಿ ಪ್ರೆಸ್ ಮಾಡಿದಾಗ ಅದು ಒಡೆದು ನನ್ನ ಕೈಯಲ್ಲಿ ರಕ್ತ ಸೋರೋದಕ್ಕೆ ಶುರುವಾಯ್ತು. ಇಷ್ಟೇ ಮೇಡಮ್ ನಡೆದದ್ದು, ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಕೂಡ ಯಾವುದೇ ಇನ್ಫಾರ್ಮೇಶನ್ ಸಿಕ್ತಿಲ್ವಲ್ಲ ಅಂತ ದೇವಿಕಾಗೆ ತುಂಬಾನೇ ತಲೆ ಕೆಡುತ್ತೆ. ಮೊದಲಿನಿಂದ ಈ ಕೇಸ್ ನಲ್ಲಿ ಎಲ್ಲರೂ ಕೊಟ್ಟ ಸ್ಟೇಟ್ಮೆಂಟ್ ಗಳನ್ನ ಒಂದೊಂದೇ ಚೆಕ್ ಮಾಡ್ತಾಳೆ. ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಗಿ ತಕ್ಷಣ ಜಯನ್ ಅನ್ನ ಕರೆದುಕೊಂಡು ಬಂದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈತ ಕ್ಯಾಶುವಲ್ ಆಗಿ ಫ್ರೆಂಡ್ ಆಗಿ ಆಕೆ ಜೊತೆ ಮೆಸೇಜ್ ಮಾಡಿದ್ದೆ ಅಂತ ಹೇಳಿದ್ದ ಅಲ್ವಾ. ಇವನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಚೆಕ್ ಮಾಡಿದಾಗ ಈತ ಶಾಲು ಜೊತೆ ಫ್ಲರ್ಟ್ ಮಾಡೋ ರೀತಿ ಮೆಸೇಜ್ ಮಾಡಿರೋದು ಗೊತ್ತಾಗಿರುತ್ತೆ. ಒಂದು ವೇಳೆ ಇವನೇ ಅವಳ ಪ್ರೆಗ್ನೆನ್ಸಿಗೆ ಕಾರಣ ಆಗಿ ಅವಳನ್ನ ಕೊಲೆ ಮಾಡಿರಬಹುದಾ ಅಂತ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಾಳೆ. ಸ್ನೇಹಿತರೆ, ಈಗ ಗೊತ್ತಾಗೋತೇನಂದ್ರೆ ಈ ಜಯನ್ ಒಬ್ಬ ಪ್ಲೇ ಬಾಯ್ ಕ್ಯಾರೆಕ್ಟರ್ ನ ಹುಡುಗ ಆಗಿರ್ತಾನೆ. ಆದ್ರೆ ಈತ ಶಾಲುಳನ್ನ ಪ್ರೆಗ್ನೆಂಟ್ ಮಾಡಿ ಆಕೆಯನ್ನ ಕೊಲೆ ಮಾಡಿರೋದಿಲ್ಲ. ಒಂದು ವೇಳೆ ಶಾಲುಳ ಫ್ರೆಂಡ್ ಆಗಿದ್ದ ಐರಾ ಏನಾದ್ರೂ ಆಕೆಯನ್ನ ಕೊಲೆ ಮಾಡಿರಬಹುದಾ ಅಂತ ಆಕೆಯನ್ನ ಕರೆದುಕೊಂಡು ಬಂದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಶಾಲು ಸಾಯೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ನೀವಿಬ್ರು ಜಗಳ ಮಾಡಿಕೊಂಡಿದ್ರಿ ಅಂತ ಗೊತ್ತು. ನಿಜ ಹೇಳು, ನಿಮ್ಮಿಬ್ಬರ ಮಧ್ಯ ನಡೆದದ್ದಾದ್ರೂ ಏನೋ, ನೀನ್ ಯಾಕೆ ಅವಳನ್ನ ದ್ವೇಷ ಮಾಡ್ತಿದ್ದೆ ಅಂತ ಕೇಳಿದಾಗ ಐರಾ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಐರಾಗೆ 3 ವರ್ಷದ ಒಬ್ಬಳು ಹೆಣ್ಣು ಮಗಳಿದ್ದು ಆಕೆ ಹುಟ್ಟಿದಾಗಲೇ ಆಕೆಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಆಪರೇಷನ್ಗೆ ತುಂಬಾನೇ ದುಡ್ಡು ಬೇಕಾಗಿದ್ದ ಕಾರಣ ಒಂದು ದಿನ ಶಾಲು ಈಕೆ ಬಳಿ ಬಂದು, ನಿನ್ನ ಮಗಳ ಬಗ್ಗೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಂಟೆಂಟ್ ಹಾಕ್ತೀನಿ, ಆ ಕ್ಯಾಂಪೇನ್ ನಲ್ಲಿ ಕಲೆಕ್ಟ್ ಆಗುವ ದುಡ್ಡಿನಿಂದ ನಿನ್ನ ಮಗಳ ಆಪರೇಷನ್ ಮಾಡಿಸೋಣ ಅಂತ ಹೇಳಿರ್ತಾಳೆ. ಆದ್ರೆ ಹೀಗೆ 1 ವರ್ಷ ಆದ್ರೂ ಕೂಡ ಶಾಲು ಈಕೆಗೆ 1 ರೂಪಾಯಿ ದುಡ್ಡು ಕೂಡ ಕೊಟ್ಟಿರೋದಿಲ್ಲ. ಇದೇ ಕಾರಣಕ್ಕೆ ಐರಾಗೆ ಅಂದಿನಿಂದ ಶಾಲುಳನ್ನ ಕಂಡ್ರೆ ಒಂಚೂರು ಕೂಡ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಪೊಲೀಸರು ಮದುವೆಗೆ ಬಂದಿದ್ದ ಎಲ್ಲ ಗಂಡಸರ ಸ್ಯಾಂಪಲ್ ಗಳನ್ನ ಚೆಕ್ ಮಾಡೋದಕ್ಕೆ ಕೊಟ್ಟಿದ್ರಲ್ವಾ. ಆ ರಿಪೋರ್ಟ್ ಈಗ ಬಂದಿರುತ್ತೆ. ಅದನ್ನ ನೋಡ್ತಿದ್ದ ಹಾಗೆ ದೇವಿಕಾ ಹಾಗೂ ಬೇರೆ ಪೊಲೀಸರಿಗೆ ಒಂದೇ ಸರಿ ಶಾಕ್ ಆಗುತ್ತೆ. ಯಾಕಂದ್ರೆ ಶಾಲುಳನ್ನ ಪ್ರೆಗ್ನೆಂಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಶಾಕಿಂಗ್ಲಿ ವಿಕ್ರಮ್ಮೆ. ತಕ್ಷಣ ವಿಕ್ರಮ್ನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋದ್ರೆ ಆತ ತನ್ನ ಹೆಂಡತಿ ಮಾಯಾಳ ಜೊತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣ ಸಿಟಿಯಲ್ಲಿ ಎಲ್ಲ ಕಡೆ ನಾಕಾಬಂದಿ ಹಾಕಿಸಿ ಅವರಿಬ್ಬರು ಎಲ್ಲೇ ಇದ್ರು ಅರೆಸ್ಟ್ ಮಾಡೋದಕ್ಕೆ ಹೇಳ್ತಾಳೆ. ಅಲರ್ಟ್ ಆದ ಪೊಲೀಸರು ಎಲ್ಲ ಕಡೆ ಚೆಕ್ ಮಾಡ್ತಿದ್ದಾಗ ವಿಕ್ರಮ್ ಹಾಗೂ ಅವನ ಹೆಂಡತಿಯನ್ನ ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಅರೆಸ್ಟ್ ಮಾಡ್ತಾರೆ. ದೇವಿಕಾ ಎನ್ಕ್ವೈರಿ ಮಾಡ್ತಿದ್ದಾಗ ಮೊದಲೇ ಆರೋಗ್ಯಂಟ್ ಆಗಿದ್ದ ವಿಕ್ರಮ್ ನಗುತ್ತಲೇ, ಹೌದು, ನಾನೇ ಶಾಲುಳ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಗುವಿಗೆ ತಂದೆ. ನಾವಿಬ್ಬರು ಪರಸ್ಪರ ಒಪ್ಪಿಕೊಂಡು ಇಂಟಿಮೇಟ್ ಆಗಿದ್ದಕ್ಕೇನೆ ಆಕೆ ಪ್ರೆಗ್ನೆಂಟ್ ಆಗಿದ್ದು. ಆದ್ರೆ ನೀವು ಅನುಮಾನ ಪಡ್ತಿರೋ ಹಾಗೆ ನಾನು ಆಕೆಯನ್ನ ಕೊಲೆ ಮಾಡಿಲ್ಲ ಅಂತ ನಗ್ತಾನೆ. ಸ್ನೇಹಿತರೆ, ಮೊದಲೇ ವಿಕ್ರಮ್ ಒಬ್ಬ ಪೊಲಿಟಿಷಿಯನ್ ಆಗಿದ್ದ ಕಾರಣ ತುಂಬಾನೇ ಆರೋಗ್ಯಂಟ್ ಆಗಿ ದೇವಿಕಳ ಜೊತೆ ಮಾತನಾಡ್ತಿರ್ತಾನೆ. ಆದ್ರೆ ಅಷ್ಟರಲ್ಲೇ ಅಳುತ್ತಾ ಒಳಗಡೆ ಬಂದ ಮಾಯಾ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಮೇಡಮ್, ಹೌದು, ಶಾಲುಳನ್ನ ನನ್ನ ಗಂಡನೇ ಕೊಲೆ ಮಾಡಿದ್ದು ಅಂತ ತಾನು ರೆಕಾರ್ಡ್ ಮಾಡಿದ್ದ ಒಂದು ಆಡಿಯೋವನ್ನ ಪ್ಲೇ ಮಾಡ್ತಾಳೆ. ಅದರಲ್ಲಿ ವಿಕ್ರಮ್ ಈ ಕೊಲೆಯನ್ನ ನಾನು ಆತ್ಮಹತ್ಯೆ ಅಂತ ಸ್ಟೇಜ್ ಮಾಡ್ತೀನಿ ಅಂತ ಹೇಳಿರೋದು ರೆಕಾರ್ಡ್ ಆಗಿರುತ್ತೆ. ಈಗ ದೇವಿಕಾ ತಕ್ಷಣ ಮಾಯಾಳನ್ನ ಪಕ್ಕಕ್ಕೆ ಕರೆದುಕೊಂಡು ಬಂದು ಏನ್ ನಡೀತು ಅಂತ ವಿಚಾರಿಸ್ತಾಳೆ. ಈಗ ಮಾಯಾ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಸ್ನೇಹಿತರೆ, ಮದುವೆಗೆ ಅಂತ ಎಲ್ಲ ರಿಲೇಟಿವ್ಸ್ ಗಳು ಹಾಗೂ ಫ್ರೆಂಡ್ಸ್ ಗಳು ಆ ಬಂಗಲೆಗೆ ಹೋಗಿದ್ರಲ್ವಾ. ಒಂದು ರಾತ್ರಿ ವಿಕ್ರಮ್ ಶಾಲು ಜೊತೆ ತುಂಬಾನೇ ಕ್ಲೋಸ್ ಆಗಿ ಮಾತನಾಡ್ತಿರೋದನ್ನ ನೋಡಿರ್ತಾಳೆ. ಇಬ್ಬರು ಅಷ್ಟೊಂದು ಕ್ಲೋಸ್ ಆಗಿ ಏನನ್ನ ಮಾತನಾಡ್ತಿರ್ಬಹುದು ಅಂತ ಗೊತ್ತಾಗದ ಹಾಗೆ ಕೇಳಿಸಿಕೊಳ್ತಾಳೆ. ಶಾಲು ಪದೇ ಪದೇ ನನ್ನನ್ನ ಮದುವೆ ಆಗುವಂತ ಕೇಳ್ತಿದ್ರೆ ವಿಕ್ರಮ್ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಿರ್ತಾನೆ. ತನ್ನ ಗಂಡನಿಂದಾಗಿ ಶಾಲು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮಾಯಾಗೆ ತುಂಬಾನೇ ಶಾಕ್ ಆಗಿರುತ್ತೆ. ಒಂದು ಕಡೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ
ಆಗಿ ಪ್ರೀತಿ ಮಾಡ್ತಿದ್ದ ತನ್ನ ಗಂಡ. ಮತ್ತೊಂದು ಕಡೆ ಚಿಕ್ಕ ವಯಸ್ಸಿನಿಂದ ಕ್ಲೋಸ್ ಫ್ರೆಂಡ್ ಆಗಿದ್ದ ಶಾಲು ಇಬ್ಬರು ಸೇರಿ ನನಗೆ ಮೋಸ ಮಾಡಿಬಿಟ್ರಲ್ಲ ಅಂತ ತುಂಬಾನೇ ಎಮೋಷನಲ್ ಆಗಿ ಅಳ್ತಾಳೆ. ಈಗ ತನಗೆ ಮಾಡಿದ್ದ ಮೋಸಕ್ಕೆ ಆ ಶಾಲುಳನ್ನ ಹೇಗಾದ್ರೂ ಮಾಡಿ ಕೊಲೆ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾಳೆ. ಆ ಪಾರ್ಟಿಗೆ ಊಟಕ್ಕೆ ಅಂತ ತಂದಿದ್ದ ಸ್ವೀಟ್ ನಲ್ಲಿ ಮತ್ತು ಬರುವ ಟ್ಯಾಬ್ಲೆಟ್ಸ್ ಗಳನ್ನ ಮಿಕ್ಸ್ ಮಾಡ್ತಾಳೆ. ಅಲ್ಲೇ ಇದ್ದ ಒಬ್ಬಳು ಚಿಕ್ಕ ಹುಡುಗಿಯ ಕೈಗೆ ಅದನ್ನ ಕೊಟ್ಟು ತೆಗೆದುಕೊಂಡು ಹೋಗಿ ಶಾಲುಗೆ ಕೊಡೋದಕ್ಕೆ ಹೇಳ್ತಾಳೆ. ಮೋಸ್ಟ್ಲಿ ಆ ಸ್ವೀಟ್ ಅನ್ನ ವಿಕ್ರಮೆ ಕಳ್ಸಿರ್ಬಹುದು ಅಂದುಕೊಂಡ ಶಾಲು ಅದನ್ನ ತಿಂದಿರ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಶೋಭನ್ ನಾನು ನಿನ್ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಪ್ರಪೋಸ್ ಮಾಡಿರ್ತಾನೆ. ಕೋಪಗೊಂಡ ಶಾಲು ಅವನಿಗೆ ಸರಿಯಾಗಿ ಬೈದು ಅಲ್ಲಿಂದ ಕಳುಹಿಸಿರ್ತಾಳೆ. ಅದರಿಂದಾಗಿನೇ ಬೇಜಾರಾಗಿ ಯಾರನ್ನ ಕೂಡ ನಂಬಾರ್ದು ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನ ಹಾಕ್ತಿರ್ತಾಳೆ. ಅಷ್ಟರಲ್ಲೇ ಮಾಯಾ ಅಲ್ಲಿಗೆ ಬಂದಿರ್ತಾಳೆ. ಕೋಪದಲ್ಲಿ ಶಾಲು ಇಷ್ಟು ದಿನ ನಿನ್ನನ್ನ ನನ್ನ ಸ್ವಂತ ತಂಗಿಯ ರೀತಿ ಟ್ರೀಟ್ ಮಾಡ್ತಿದ್ದೆ, ಆದ್ರೆ ನೀನು ನನ್ನ ಗಂಡನ ಜೊತೆ ಸೇರಿ ನನಗೇನೆ ಮೋಸ ಮಾಡಿಬಿಟ್ಟಲ್ಲ ಅಂತ ತುಂಬಾನೇ ಅಳ್ತಾಳೆ. ಈ ವಿಷಯ ಮಾಯಾಗೆ ಹೇಗೆ ಗೊತ್ತಾಯ್ತು ಅಂತ ಶಾಲುಗೆ ಶಾಕ್ ಆಗುತ್ತೆ. ಮಾಯಾ ನಿನ್ನ ಗಂಡನೇ ನನ್ನ ಜೊತೆ ಕ್ಲೋಸ್ ಆಗಿ ಈ ರೀತಿ ಮಾಡಿದ್ದು ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಮೊದಲೇ ಕೋಪದಲ್ಲಿದ್ದ ಮಾಯಾ ಹಿಂದೆ ಇದ್ದ ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆ ಶಾಲುಳನ್ನ ತಳ್ಳಿ ಬಿಡ್ತಾಳೆ. ಮೊದಲೇ ಆ ಸ್ವೀಟ್ ತಿಂದಿದ್ದ ಶಾಲುಗೆ ಸ್ವಲ್ಪನೇ ಅನ್ಕಾನ್ಶಿಯಸ್ ಆಗ್ತಿರುತ್ತೆ. ಸೊ ಅದೇ ಕಾರಣಕ್ಕೆ ನೀರಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗದೆ ಅಲ್ಲೇ ಮುಳುಗಿ ಸತ್ತೋಗಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ವಿಕ್ರಮ್ ತನ್ನ ಹೆಂಡತಿ ಶಾಲುಳನ್ನ ಕೊಲೆ ಮಾಡ್ತಿರೋದನ್ನ ನೋಡಿಬಿಡ್ತಾನೆ. ತನ್ನ ಹೆಂಡತಿ ತನ್ನ ಮೇಲಿದ್ದ ಪ್ರೀತಿಯಿಂದಾಗಿ ಇದನ್ನೆಲ್ಲ ಮಾಡಿದ್ದಾಳೆ ಅಂತ ಅರ್ಥ ಆಗುತ್ತೆ. ಮಾಯಾ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಇದೊಂದು ಆತ್ಮಹತ್ಯೆ ಅಂತ ನಾನು ಸ್ಟೇಜ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ತನ್ನ ಗಂಡ ಎಂತ ಕೆಟ್ಟ ವ್ಯಕ್ತಿ ಅಂತ ಆಗಲೇ ಅರ್ಥ ಮಾಡಿಕೊಂಡಿದ್ದ ಮಾಯಾ ಆತ ಹೇಳ್ತಿರೋದನ್ನ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿಕೊಳ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ನಾನೇ ಶಾಲುಳನ್ನ ಕೊಲೆ ಮಾಡಿದ್ದು ಅಂತ ಒಪ್ಪಿಕೊಳ್ತಾಳೆ. ತಕ್ಷಣ ಅವರಿಬ್ಬರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅರೆಸ್ಟ್ ಮಾಡಿದ್ದ ಬೇರೆ ಎಲ್ಲರನ್ನ ರಿಲೀಸ್ ಮಾಡ್ತಾಳೆ. ಚಿತ್ರದ ಎಂಡ್ಸಿನಲ್ಲಿ ದೇವಿಕಾ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾಳೆ. ಸ್ನೇಹಿತರೆ, 5 ವರ್ಷದ ಹಿಂದೆ ದೇವಿಕಾ ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡಿ ಮದುವೆ ಆಗಿರ್ತಾಳೆ. ಮೊದಲಿಗೆ ಎಲ್ಲ ಚೆನ್ನಾಗಿ ಇರುತ್ತೆ, ಆದ್ರೆ ದಿನಗಳು ಕಳೆದ ಹಾಗೆ ದೇವಿಕಾಳ ಗಂಡ ಈಕೆ ಮೇಲೆ ಅನುಮಾನ ಪಡ್ತಾ ತುಂಬಾನೇ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಕುಡಿದ ನಶೆಯಲ್ಲಿ ದೇವಿಕಾಗೆ ಹೊಡೆದು ಸಿಗರೆಟ್ ನಿಂದ ಸುಟ್ಟಿರ್ತಾನೆ. ದಿನಗಳು ಕಳೆದ ಹಾಗೆ ಅವನ ಟಾರ್ಚರ್ ಮತ್ತಷ್ಟು ಜಾಸ್ತಿ ಆಗಿರುತ್ತೆ. ಅದೇ ಕಾರಣಕ್ಕೆ ದೇವಿಕಾಳ ಹೊಟ್ಟೆಯಲ್ಲಿದ್ದ ಮಗು ಅಬೋಷನ್ ಆಗಿರುತ್ತೆ. ಕೊನೆಗೂ ದೇವಿಕಾ ತನ್ನ ಗಂಡನಿಂದ ಮುಕ್ತಿ ಪಡಿಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಬೇಕಂತಲೇ ಕಾರ್ ನಲ್ಲಿ ಹೋಗ್ತಿರುವಾಗ ಎಡಗಡೆ ನಿಂತಿದ್ದ ಒಂದು ದೊಡ್ಡ ಟ್ರಕ್ ಗೆ ಆಕ್ಸಿಡೆಂಟ್ ಮಾಡ್ತಾಳೆ. ಇವಳ ಗಂಡ ಫ್ರಂಟ್ ಸೀಟ್ ನಲ್ಲಿ ಅದು ಕೂಡ ಎಡಗಡೆನೆ ಕೂತಿದ್ದ ಕಾರಣ ಆತ ಆಕ್ಸಿಡೆಂಟ್ ನಲ್ಲಿ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ದೇವಿಕಾ ಸೀಟ್ ಬೆಲ್ಟ್ ಹಾಕಿಕೊಂಡಿದ್ದ ಕಾರಣ ಈಕೆಗೆ ಸಣ್ಣ ಪುಟ್ಟ ಗಾಯಗಳಾಗಿ ಬಚಾವಾಗ್ತಾಳೆ. ಆ ಮೂಲಕ ಆಕ್ಸಿಡೆಂಟ್ ನಲ್ಲಿ ಇವಳ ಗಂಡ ಸತ್ತು ಹೋದ ಅಂತ ಎಲ್ಲರೂ ನಂಬುವ ಹಾಗೆ ಮಾಡಿರ್ತಾಳೆ. ಅದೇ ವಿಷಯವನ್ನ ನೆನೆಸಿಕೊಂಡು ಯಾರಿಗೋ ಹೇಳಿಕೊಳ್ಳೋದಕ್ಕೆ ಸಾಧ್ಯವಾಗದೆ ದೇವಿಕಾ ಒದ್ದಾಡ್ತಿರ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.